ಏನಂತ ಹೇಳಲಿ, ನನ್ನ ದೊಡ್ಡತನಕ್ಕಿಷ್ಟು ನಾನು ಮಾಡಿದ ತಪ್ಪನ್ನ ಯಾರೂ ಮಾಡೋಕ್ಕೆ ಹೋಗಬೇಡಿ. ಯೂಟ್ಯೂಬಿಗೆ ಬಂದು ಏನಿಲ್ಲ ಅಂದರೂ 10-11 ತಿಂಗಳು ಆಗ್ತಾ ಇದೆ. ಇನ್ನೂ ಗೊತ್ತಿಲ್ಲ ಯಾವ ಥರ ವಿಡಿಯೋ ಮಾಡಬೇಕು ಅಂತ. ಎಷ್ಟು ತಪ್ಪುಗಳು ಗೊತ್ತಾ, ಎಷ್ಟು ತಪ್ಪುಗಳು. ಓಕೆ, ಫಸ್ಟ್ ನಿಮ್ಮನ್ನ ವೆಲ್ಕಮ್ ಮಾಡಿಬಿಡ್ತೀನಿ. ಹಾಯ್, ಹಲೋ, ನಮಸ್ತೆ. ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ, ಆದರೆ ನಾನೇ ಚೆನ್ನಾಗಿಲ್ಲ. ಹೆಲ್ತ್ ಇಶ್ಯೂ ಏನಲ್ಲ, ಬೇಜಾರು. ನೆನ್ನೆ ಒಂದು ವಿಡಿಯೋ ಹಾಕಿದ್ದೆ, ನೀವೆಲ್ಲ ಎಷ್ಟು ಚೆನ್ನಾಗಿ ಕಮೆಂಟ್ಗಳು ಹಾಕಿದ್ರಿ ಗೊತ್ತಾ. ಆಮೇಲೆ ಗೊತ್ತಾಯಿತು, ನಮ್ಮ ಮಿಸ್ ಹೇಳಿದ್ರು ಆ ಥರ ವಿಡಿಯೋ ಮಾಡಬಾರ್ದಂತೆ. ಬ್ಲ್ಯಾಕ್ ಅಂದರೆ ಲೈಟ್ಸ್ ಇಲ್ದೇ ಏನಿಲ್ದೇ ಕತ್ಲೆಯಲ್ಲಿ ಮಾಡಿದ್ವಲ್ಲ, ಮಿಡ್ನೈಟು 1:30 ಟೈಮಲ್ಲಿ ಮಾಡಿದ್ದು ವಿಡಿಯೋ. ಆ ರೀತಿ ವಿಡಿಯೋ ಮಾಡಬಾರ್ದಂತೆ. ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ನ ಮೀರ್ದಂಗೆ ಆಗುತ್ತಂತೆ, ನಮ್ಮ ಮಿಸ್ ಹೇಳಿದ್ರು. ಆಮೇಲೆ ವಿಧಿ ಇಲ್ಲ, ವಿಡಿಯೋ ಡಿಲೀಟ್ ಮಾಡಿದೆ. ಅದೊಂದ್ಸಲಿ ತಪ್ಪು ಮಾಡಿದ್ನಾ, ಓಕೆನಾ. ಈಗ ನೆನ್ನೆ ವಿಡಿಯೋ ಬೇರೆ ಡಿಲೀಟ್ ಮಾಡಿದ್ನಾ, ಇನ್ನು ವ್ಯೂಸ್ ಬೇರೆ ಡೌನ್ ಆಗುತ್ತಾ. ಓಕೆ, ಆ ಥರ ಎಷ್ಟು ಸಲ ಮಾಡಿದ್ದೀನಿ ಗೊತ್ತಾ ತಪ್ಪು ಕೆಲಸಗಳನ್ನ. ಒಂದು ಬಂದು ಕುಕ್ಕಿಂಗ್ ಚಾನಲ್ ಅವ್ರನ್ನ ಓಪನ್ ಮಾಡಿಕೊಂಡು ಅದೊಂಥರ ವೆರೈಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ ಅಂದ್ಬಿಟ್ಟು ನಿಸರ್ಗ ಕುಕ್ಕಿಂಗ್ ಚಾನಲ್ ಅವ್ರದ್ದು ಟಿ ವಿಯಲ್ಲಿ ಆನ್ ಮಾಡಿಕೊಂಡು ತೋರಿಸ್ಕೊಂಡು ವಿಡಿಯೋ ಮಾಡಿದ್ದೆ. ಆ ಥರನೂ ಮಾಡಬಾರ್ದಂತೆ, ಓಕೆನಾ. ನೆಕ್ಸ್ಟು ಅದೊಂದು ವಿಡಿಯೋ ಡಿಲೀಟ್ ಮಾಡಿದ್ನಾ, ಹೊಟ್ಟೆ ಉರಿಯುತ್ತೆ. ಮತ್ತು ನೆನ್ನೆದೊಂದು ವಿಡಿಯೋ ಡಿಲೀಟ್ ಮಾಡಿದ್ನಾ. ಆಮೇಲೆ ಇನ್ನೊಂದು ಅದನ್ನು ಡೌಟ್ ಇತ್ತು, ಕ್ಲಿಯರ್ ಮಾಡಿಕೊಂಡೆ. ನಮ್ಮ ಭರತ್ ಪುಟ್ಟನ ಹತ್ರ ಅದು ಮಾತಾಡ್ಬಿಟ್ಟು ಕ್ಲಿಯರ್ ಮಾಡಿಕೊಂಡೆ. ಯಾವುದು ಅಂದರೆ RCB ಗೆಲ್ತಲ್ಲ, ಆ ಟೈಮ್ನಲ್ಲಿ ಅದು ಟಿ ವಿಯಲ್ಲಿ ಒಂಚೂರು ರೆಕಾರ್ಡ್ ಮಾಡಿದ್ದೆ. ರೆಕಾರ್ಡ್ ಮಾಡಿರೋದು ಹಾಕ್ಬೋದಪ್ಪ ಅಂದಿದ್ದಕ್ಕೆ ಹಾಕ್ಬಾರ್ದು ಅಕ್ಕ ಅಂತ ಹೇಳ್ತು ಪುಟ್ಟ, ಓಕೆನಾ. ಮತ್ತು ಈಗಲೂ ಅಷ್ಟೇ ಬ್ಲ್ಯಾಕ್ ಸ್ಕ್ರೀನ್ದು ಕೇಳಿದೆ. ಭರತ್ ಏನು ಭರತ್ ಈ ಥರ ಮಾಡಬಾರ್ದಂತೆ, ಹೌದಾ ನಿಜನಾ ಅಂತ ಹೇಳಿದ್ದಕ್ಕೆ ಹೌದು ಈ ಥರ ಮಾಡಬಾರ್ದು ವಿಡಿಯೋಸ್ನ ಅಂತ ಹೇಳಿದ್ರು. ಒಂದು ನೆನ್ನೆದು ಬ್ಲ್ಯಾಕ್ ಸ್ಕ್ರೀನ್, ಓಕೆನಾ. ಮತ್ತು ಚಾನಲ್ನ ತೋರಿಸಿ ವಿಡಿಯೋ ಮಾಡಿದೆ, ಅದನ್ನು ಡಿಲೀಟ್ ಮಾಡಿದ್ನ. ಮತ್ತು RCB ಅದನ್ನು ಕನ್ಫರ್ಮ್ ಮಾಡಿಕೊಂಡು ವಿಡಿಯೋ ಪೋಸ್ಟ್ ಮಾಡಿರಲಿಲ್ಲ, ಕನ್ಫರ್ಮ್ ಮಾಡಿಕೊಂಡೆ ಆ ರೀತಿ. ಮತ್ತು ಇನ್ನೂ ಎಷ್ಟು ಕೆಲಸಗಳು ಗೊತ್ತಾ, ಬೇರೆ ಆ್ಯಪಿಂದ ತಂದು ವಿಡಿಯೋಗೆ ಹಾಕ್ತೆ, ತಪ್ಪು. ಬೇರೆ ಆ್ಯಪಿಂದ ತಂದು ವಿಡಿಯೋ ಹಾಕಬಾರ್ದು. ಮತ್ತು ಶಾರ್ಟ್ಸ್ ಹಾಕಬಾರ್ದು. ಯಪ್ಪ, 1 2 3 4 5 6 ನನ್ನ ಬಾಲ್ಯದ ಪದ್ಯ ನೆನಪರ್ತಾ ಇದೆ. 1 2 ಬಾಳೆಯ ಹರಡು, 3 4 ಅನ್ನ ಹಾಕು, 5 6 ಬೇಳೆ ಸಾರು, 7 8 ಪಲ್ಲಕ್ಕೆ ದಂಟು, 9 10 ಎಲೆ ಮುದಿರತ್ತು, 1ರಿಂದ 10 ಹೀಗಿತ್ತು, ಊಟದ ಆಟವು ಮುಗಿದಿತ್ತು. ಹಂಗೆ ಮುಗೀತು ಕತೆ. ಅಷ್ಟು ತಪ್ಪುಗಳು ಮಾಡಿದೆ. ನಂಗೆ ಇನ್ನೊಂದೇನು ಗೊತ್ತಾ ಬೇಜಾರು, ನಾನು ತಪ್ಪು ಮಾಡಿರೋ ವಿಡಿಯೋಗಳು ವೈರಲ್ ಆಗ್ತವೆ. ಹೆಂಗೆ? ನಿಸರ್ಗ ಕುಕಿಂಗ್ ಚಾನಲ್ ಅವ್ರದ್ದು ವಿಡಿಯೋ ಮಾಡಿದೆ, ಓಕೆನಾ. ಸಕ್ಕದಾಗಿ ಏನು ಬಿಟ್ಟಿದ ತಕ್ಷಣ ಎಷ್ಟು ಚೆನ್ನಾಗಿ ವೈರಲ್ ಆಯಿತು, ಎಷ್ಟು ಡಿಫ್ರೆಂಟಾಗಿ ಮಾಡಿದ್ದೆ ಗೊತ್ತಾ, ಅದು ಚೆನ್ನಾಗಿ ವೈರಲ್ ಆಯಿತು. ಆಮೇಲೆ ನೆನ್ನೆ ನನಗೊಂದು ಬೇಜಾರೇನು ಗೊತ್ತಾ, ಡಿಲೀಟ್ ಮಾಡೋಕ್ಕೆ
ನಂದೇ ಸಿಂಗಲ್ ಅಂತ ಅಂದರೆ ನಾನು ಮುಲಾಜಿಲ್ದೇನೆ ಏನೂ ನೋವಿಲ್ದೇನೆ ಏನೂ ಬೇಜಾರಿಲ್ದೇನೆ ಪಟ್ ಅಂತ ಡಿಲೀಟ್ ಮಾಡ್ತೀನಿ ಬೇಕಾದರೆ, ಓಕೆನಾ. ಆದರೆ ಇಷ್ಟಪಟ್ಟವರು ಜೊತೆಲಿ ಇರೋ ವಿಡಿಯೋನ ಡಿಲೀಟ್ ಮಾಡಬೇಕು ಅಂದಾಗ ಆಗುತ್ತಲ್ಲ ನೋವು, ಅದು ಅಷ್ಟಿಷ್ಟಲ್ಲ. ನಿಸರ್ಗ ಕುಕ್ಕಿಂಗ್ ಚಾನಲ್ ಅವ್ರದ್ದು ಅಷ್ಟು ಪ್ರೀತಿಯಿಂದ ಮಾಡಿದ್ದೆ, ಅದನ್ನು ಡಿಲೀಟ್ ಮಾಡಿದೆ. ಎಷ್ಟು ಹೊಟ್ಟೆ ಹೊರತೋಯ್ತು ಗೊತ್ತಾ. ಆಮೇಲೆ ನಮ್ಮ ತಾಯಿ ಎಷ್ಟು ಚೆನ್ನಾಗಿ ಮಾತಾಡಿದರು, ಎಷ್ಟು ಅರ್ಥಗರ್ಭಿತ ಮಾತುಗಳೆಲ್ಲ ಆಡಿದರು. ಅವರು ಹಳ್ಳಿ ಜೀವನ ಹೋದ್ಮೇಲೆ ಏನೇನಾಯಿತು, ಮತ್ತು ಬೆಂಗಳೂರಲ್ಲಿದ್ದಾಗ ಏನೇನಾಯಿತು, ಮತ್ತು ಅನ್ನಗಳು ವೇಸ್ಟ್ ಆಗ್ತಾಗಿದ್ದಾಗ ನಾವೇನು ಮಾಡ್ತಾಯಿತ್ತು, ಮತ್ತು ಈಗ ಅವರು ಅಲ್ಲಿ ಈಗ ಏನೇನು ಮಾಡ್ತಾಯಿದ್ದಾರೆ. ಮತ್ತು ನಾನು ಮಾತಾಡಿದ್ದೆ, ಯಾಕೆಂದರೆ ನಮ್ಮನೇಲಿ ಅನ್ನ ಸಾರೆಲ್ಲ ಮಿಕ್ತು ಅಂದರೆ ನಮ್ಮನೆ ಕೆಲಸದ ಹುಡುಗಿ ಬರೋದು, ಆ ಹುಡುಗಿ ಕೊಟ್ಬಿಡ್ತಾಯಿದ್ದೆ. ಎಷ್ಟು ಒಂಥರ ಖುಷಿಯ, ಏನೋ ಒಂದು ಸದ್ಯ ವೇಸ್ಟ್ ಆಗಿಲ್ವಲ್ಲ ಅಂತ. ಅದು ಬೆಳಿಗ್ಗೆ ಕೊಡ್ತಾ ಇರಲಿಲ್ಲ, ಊಟ ಮುಗಿದ ತಕ್ಷಣ ತೊಗೊಂಬ ಅಂತ ಕೊಟ್ಬಿಡ್ತಾಯಿತ್ತು ನಾವು. ಹಂಗೆ ಆ ಥರ ಎಲ್ಲ ಒಳ್ಳೆ ಮಾತುಗಳೆಲ್ಲ ಆಡಿದ್ದು ಎಷ್ಟು ಚೆನ್ನಾಗಿತ್ತು. ಅದು ಪಾಪ ನಮ್ಮ ಅಪ್ಪನೂ ಇದ್ದರು ಆ ಮಾತು ಜೊತೆಲಿ. ಅದು ಡಿಲೀಟ್ ಮಾಡಬೇಕಂದ್ರೆ ನಿಜ ತುಂಬ ಹೊಟ್ಟೆ ಹೊರತೋಯ್ತು. ಓಕೆ, ಅಮ್ಮನ ಜೊತೆ ಇನ್ನೂ ಮಾಡ್ತೀನಿ, ಆದರೆ ಆ ಟೈಮಲ್ಲಿ ಆ ಮಾತುಗಳು ಎಷ್ಟು ಎಮೋಷ್ನಲ್ ಟಚ್ ಆಗಿತ್ತು ಗೊತ್ತಾ, ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ಅಲ್ಲಿ ಕಾಮೆಂಟ್ಸ್ಗಳು ಎಷ್ಟು ಚೆನ್ನಾಗಿ ಮಾಡಿದ್ರಪ್ಪ, ನಿಜ. ತುಂಬ ಪ್ರತಿಯೊಬ್ಬರು ಒಂದು ಹೆಸರು ಹೇಳೋಕ್ಕಾಗಲ್ಲ, ಅಷ್ಟು 17 ಕಮೆಂಟು, ಒಪ್ಪ 17 ಕಮೆಂಟ್ ಮಾಡಿದರು. ಕಮೆಂಟ್ಗಳು ಓದೋಕ್ಕೆ ಒಂದು ಚೆನ್ನಾಗಿತ್ತು, ನಗು ಬರ್ತಾಯಿತ್ತು. ಆಮೇಲೆ ಏನು ಅಮ್ಮನ ಜೊತೆ ಕುಸು ಪಿಸು ಅಂತ ಮನ್ಕೊಳ್ಳಲ್ವಾ ಅಂತ ಬೇರೆ ಪ್ರಿಯವ್ರು ಮಾಡಿದರು. ಮತ್ತು ಆಶಾರಾಣಿಯವರು ಇದು ಮಾಡಿದರು, ಕಣ್ಣು ಮುಚ್ಕೊಂಡು ಕೇಳಿಸ್ಕೊಂಡೆ ಅಂತ ಅಂದಿದ್ರು. ಹಂಗೆ ಎಷ್ಟು ಚೆನ್ನಾಗಿ ಎಲ್ಲರೂ ಕಮೆಂಟ್ಗಳು ಅಷ್ಟು ಚೆನ್ನಾಗಿ ಮಾಡಿದರು. ಹೊಟ್ಟೆ ಉರಿಯುತ್ತೆ. ಹಂಗೆ ಆ ರೀತಿಯೆಲ್ಲ ವಿಡಿಯೋ ಮಾಡಬಾರ್ದಂತೆ, ತಪ್ಪಂತೆ. ನಂತರ ತಪ್ಪು ನೀವು ಯಾರೂ ಮಾಡೋಕ್ಕೆ ಹೋಗಬೇಡಿ, ಓಕೆನಾ. ಬ್ಲ್ಯಾಕ್ ಸ್ಕ್ರೀನ್ ಅಂದರೆ ಕತ್ಲೆ ಮನೆಯಲ್ಲಿ ವಿಡಿಯೋ ಮಾಡೋಕ್ಕೆ ಹೋಗಬೇಡಿ. ಒಂದು, ಬೇರೆಯವ್ರ ಚಾನಲ್ನ ಟಿ ವಿಯಲ್ಲಿ ತೋರಿಸ್ಬಿಟ್ಟು ವಿಡಿಯೋ ಮಾಡೋಕ್ಕೆ ಹೋಗಬೇಡಿ, ಓಕೆನಾ. ನೆಕ್ಸ್ಟ್, ಬೇರೆ ಆ್ಯಪಿಂದ ತಂದು ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಬೇಡಿ, ಓಕೆನಾ. ಟಿ ವಿಯಲ್ಲಿ ಬರ್ತಾರೋದನ್ನ ಯಾವುದೇ ಆಗಲಿ ಯಾವ್ದಾದ್ರು ಒಂದು ಇದೇ ಆಗಲಿ ಟಿ ವಿಯಲ್ಲಿ ಪ್ರಸಾರ ಆಗ್ತಾ ಇರೋದನ್ನ ತೋರಿಸ್ಬೇಡಿ. ಇಷ್ಟೆಲ್ಲ ಇದೆ, ಇನ್ನೂ ಏನೇನಿದೆ ಅಂತ ಗೊತ್ತಿಲ್ವಲ್ಲಪ್ಪ. ಮುಂದೆ ಹೋಗ್ತಾ ಗೊತ್ತಾಗುತ್ತೆ ಅನಿಸುತ್ತೆ ನನಗೇನೋ. ಎಷ್ಟು ಬೇಜಾರಾಗ್ತಾಯಿದೆ ಗೊತ್ತಾ. ರಾತ್ರಿ ಹೇಳ್ಬೇಕಂದ್ರೆ ಆ ವಿಡಿಯೋ ಅದೇನೇ ಹೇಳಿದ್ದು ನಾನು. ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ, ಏನು ತೊಂದರೆ ಇಲ್ಲ, ಆರಾಮಾಗಿ ಅಪ್ಲೋಡ್ ಮಾಡಿ ಅಂತ ಬರುತ್ತೆ. ಅದೇ ಬಂದಿರೋದು. ಅದು ಬಂದಾಗ ಅಕಸ್ಮಾತ್ ಏನಾದ್ರು ನಾವು ತಪ್ಪು ಮಾಡಿದರೆ ನಮಗೊಂಚೂರು ಅಲ್ಲೇ ವಾರ್ನ್ ಮಾಡಿಬಿಟ್ರೆ ಇಷ್ಟು ಚೆಂದ ಅಲ್ವಾ. ನಾವು ಅಪ್ಲೋಡ್ ಮಾಡೋದೇ ಇಲ್ಲ ಅಲ್ವಾ. ಅಪ್ಲೋಡ್ ಮಾಡಿಲ್ಲ ಅಂದಮೇಲೆ ನಾವು ಅದು ಡಿಲೀಟ್ ಮಾಡೋ ಪ್ರಮೇಯನೇ ಬರಲ್ಲ ಅಲ್ವಾ. ಹಿಂಗೆಲ್ಲ ಇರುತ್ತಲ್ಲ, ಹಂಗೆಲ್ಲ ಮಾಡ್ಬೋದಲ್ವಾ. ಬೇಜಾರಾಯಿತು, ನೆನ್ನೆ ಅಂತೂ ತುಂಬ ಬೇಜಾರಾಯಿತು. ಅದು ಎಷ್ಟು ಚೆನ್ನಾಗಿ ವ್ಯೂಸ್ ಬರ್ತಾಯಿತ್ತು ಗೊತ್ತಾ ಅದಕ್ಕೆ. 10 ಗಂಟೆ ಅಷ್ಟೊತ್ತಿಗೆ 100 ರೀಚ್ ಆಗೋಗಿತ್ತು. ಖುಷಿಯಾಗಿತ್ತು. ಎಲ್ಲ ಟುಸ್ ಪಟಾಕಿ ಆಗೋಯ್ತು. ಬೇಜಾರು. ಏನು ಕಂಟೆಂಟ್ ತರೋದು, ಏನು ಮಾಡೋದು ವಿಡಿಯೋನ. ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದೀನಿ ನಾನು. ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದೀನಿ. ಇನ್ನೇನೊಂಚೂರೈತೆ ಅಷ್ಟೇ, ಇಷ್ಟ ಇದೆ ತಲುಪಕ್ಕೆ. ಆ ಟೈಮಲ್ಲಿ ಹಿಂಗೆಲ್ಲ ಆದಾಗ ಬೇಜಾರಾಗುತ್ತೆ ಅಲ್ವಾ. ಓಕೆ. ಇದು
ಇದರಲ್ಲಿ ನನಗೆ ಹೆಲ್ಪ್ ಮಾಡಿದ್ದು ಮಿಸ್ ಹೆಲ್ಪ್ ಮಾಡಿದ್ರು ನಿನ್ನೆ ವಿಡಿಯೋದಲ್ಲಿ. ಮತ್ತು ನಮ್ಮ ಗುರುಗಳಾದ ಮುಗುಳ್ನಗೆ ಮುದ್ದು ಅವರು ಒಂದ್ಸಲ ಹೇಳಿದರು, ಗೈಡ್ ಮಾಡಿದರು, ಈ ಥರ ಮಾಡಬಾರ್ದಲ್ಲ ನೋಡಿ, ಯಾರು ಗೊತ್ತಿದ್ರೆ ಕೇಳಿ ಅವ್ರನ್ನ, ಈ ಥರ ಮಾಡೋದು ತಪ್ಪು ಅಂತ ಹೇಳಿದರು. ಮತ್ತು ನಮ್ಮ ಭರತ್ ತುಂಬ ಹೆಲ್ಪ್ ಮಾಡ್ತಾನೆ ಪಾಪ, ಒಳ್ಳೆ ಹುಡುಗ, ಚಿಕ್ಕ ಹುಡುಗ, SLC ಏನೋ ಓದ್ತಾ ಇರಬೇಕು ಈಗ. ಅಷ್ಟೇ ಹೆಲ್ಪ್ ಮಾಡ್ತಾನೆ ಪಾಪ, ಏನಾರ ಹೆಲ್ಪು ಅಂತಂದಾಗ ಮಾಡ್ತಾರೆ. ತಪ್ಪಿರೋದನ್ನ ಅಕ್ಕ ಹಿಂಗೆ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನಾವು ಅಂದ್ಕೊತೀವಿ ಪಾಪ ಆ ಹುಡುಗನಿಗೆ ಓದಬೇಕು, ಓದೋ ಹುಡುಗನ್ನ ಇಷ್ಟೆಲ್ಲ ನಾವು ಕಾಡ್ತೀವಲ್ಲಪ್ಪ ಅಂತ ಅನಿಸುತ್ತೆ ಪಾಪ. ಆದರೂ ಒಂಚೂರು ಬೇಜಾರು ಮಾಡ್ಕೊಳ್ದೇನೆ ಪಾಪ ಇರೋ ಟೈಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಅವ್ರ ತಂದೆ ಆಗಲಿ ಮತ್ತು ಮಗ ಆಗಲಿ ಹೆಲ್ಪ್ ಮಾಡ್ತಾರೆ. ಅದೇ ಒಂದು ಖುಷಿ ನೋಡಿದಾಗ. ಹಂಗೆ ಹೇಳ್ತಾ ಅದೇ ಈ ತಪ್ಪುಗಳನ್ನ ಯಾರೂ ಮಾಡಬೇಡಿ. ನಾನು ಮಾಡಿರೋ ತಪ್ಪು ಮಾಡಬೇಡಿ, ಹುಷಾರು, ಮುಂದಕ್ಕೆ ತೊಂದರೆ ಆಗುತ್ತೆ. ಇನ್ನೇನಿಲ್ಲ ಅಂದ್ರೇನು, ಮುಗ್ದೋಯ್ತು ಅಷ್ಟೇ. ಮುಂದಕ್ಕೆ ತೊಂದರೆ ಆಗುತ್ತೆ ಅಂದರೆ ಮಟಾಶ್. ಹಿಂಗಂತ ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನೋಡಿಕೊಂಡು ಸ್ವಲ್ಪ ನಾನು ಮಾಡಿರೋ ತಪ್ಪುಗಳನ್ನ ಯಾರೂ ಮಾಡೋಕ್ಕೆ ಹೋಗ್ಬೇಡಿ, ಓಕೆನಾ? ಆದಷ್ಟು ಬೇಕಾದ್ರೆ ಶೇರ್ ಮಾಡಿಕೊಡಿ, ವಿಡಿಯೋನ ಶೇರ್ ಮಾಡಿಕೊಂಡು ತಿಳ್ಕೊಳ್ಳಿ. ಇಷ್ಟು ಸದ್ಯಕ್ಕೆ ನನಗೆ ಗೊತ್ತಿರೋದು. ಇನ್ನು ಮುಂದಕ್ಕೆ ಏನೇನು ಕರೀದೆಯೋ ಮಾರಿ ಹಬ್ಬ ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್.